ನಮ್ಮಿಂದ ಸೈನ್ ತಗೊಂಡು ಖಾತೆ ಮಾಡಿಸ್ಕೊಡ್ತೀನಿ ಅಂತೇಳಿ ಅವ್ರು ನಮಗೆ ಯಾಮಾರಿಸಿ ಮೋಸ ಮಾಡಿ ಅವ್ರ ಹೆಸರಿಗೆ ಖಾತೆ ಮಾಡಿಸಿ ಜಮೀನನ್ನು ಮಾರಾಟ ಮಾಡೋರೆ. ಹ್ಞೂ. ದೇವರಾಜ್ ಅವರು ತಮಗೆ ಏನಾಗಬೇಕು? ಚಿಕ್ಕಪ್ಪ. ದೇವರಾಜ್ ಅವ್ರಿಗೆ ಎಷ್ಟು ಜನ ಮಕ್ಕಳಿಗೆ? ಅವ್ರಿಗೆ 5 ಜನ. ಓಕೆ ಸರ್. ನಿಮಗೆ ಚಿಕ್ಕಪ್ಪ ಆಗಬೇಕು? ನಮಗೆ ಚಿಕ್ಕಪ್ಪ ಆಗಬೇಕು. ಸೈನ್ ಹಾಕುವಾಗ ನಿಮಗೆ ಗೊತ್ತಿರಲಿಲ್ಲ? ನಮಗೆ ಗೊತ್ತಿತ್ತು, ಆದರೂ ನಮ್ಗೆ ಯಾವುದೋ ಅವರು ಬರ್ದಿರೋದು ತೋರಿಸ್ಲಿಲ್ಲ. ಹಾಂ ಸರ್. ಒಂದು ಚಿಕ್ಕಪ್ಪ ಅನ್ನೋ ನಂಬಿಕೆ ಇತ್ತು ನಮಗೆ. ಹಾಂ ಸರ್. ಅವರು ಮೋಸ ಮಾಡಲ್ಲ ಅನ್ನೋದನ್ನು ತಿಳ್ಕೊಂಡಿದ್ವಿ. ಒಂದು ನಂಬಿಕೆ ಮೇಲೆ ನಾವು ಹಾಕೊಟ್ವಿ, ಅದು ಮೋಸ ತಿರುಕತ್ತದು. ಆ ಜಮೀನು ಈಗ CM ಪತ್ನಿ ಮಾರಾಟ ಆಗಿರೋ ಬಗ್ಗೆ ನಿಮ್ಗೆ ಮಾಹಿತಿ ಇತ್ತ? ಅದು ನಮ್ಗೆ ಹೇಳಿಲ್ವಲ್ಲ ಮಾರಾಟ ಮಾಡೋದನ್ನ. ಮಾರಾಟ ಮಾಡಿರೋದು ತಮ್ಮ ಹೆಸರಿಗೆ ಖಾತೆ ಮಾಡಿಸ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗಿತ್ತು. ಅದು ಮಾಡಿಕೊಂಡ್ರು ಕಾಣ್ದಂಗೆ. ಇನ್ನು ಖಾತೆ ಆದಮೇಲೆ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡ್ರು. ಅದು ಹೇಳಲಿಲ್ಲ ಅವ್ರು ನಮಗೆ. ಖಾತೆ ಮಾಡೋದೇ ನಮ್ಗೆ ಹೇಳಿಲ್ಲ ಅವ್ರ ಹೆಸರಿಗೆ. ಮಾರಾಟ ಮಾಡೋದು ಹೇಳ್ತೀರಾ? ಅಲ್ಲ, ಈಗ ಎಷ್ಟು ವರ್ಷ ಆಗಿದೆ? ಯಾಕೆಂದರೆ ಈಗ ಇವಾಗ ಆ ಕೇಸು ಮೂಡ ಕೇಸ್ ಆದ್ರಿಂದ ದೇವರಾಜ್ ಅವ್ರದ್ದು ಭೂಮಿ ಬಂದು ಗೊತ್ತಾಗಿದೆ. ಅಷ್ಟು ವರ್ಷದಿಂದ ಸುಮ್ಮನೆ ಇದು ಈಗ ಯಾಕೆ ಈ ರೀತಿ ಕೇಸ್ ಹಾಕೊಂಡು? ಈಗ ಏನಾಯಿತು ಅಂದರೆ ಆ ಟೈಮಲ್ಲಿ ನಾವಿನ್ನೂ ಸಣ್ಣವರು, ಜಮೀನು ಇರ್ತಕ್ಕಂಥ ಸಮಯದಲ್ಲಿ. ಕೊನೆಗೇನಾಗೋಯ್ತು, ಸೈನ್ ಹಾಕ್ಸಂದು ಆದಮೇಲೆ ಅವ್ರ ಹೆಸರಿಗೆ ಖಾತೆ ಯಾವಾಗ ಮಾಡ್ಕೊಬಿಟ್ರು ನಮಗೆ ಗೊತ್ತಿರಲಿಲ್ಲ. ನಿಮ್ಮ ಹೆಸರು ಮಾಡ್ತೀವಿ ಅಂದ್ಬಿಟ್ಟು ಹೇಳಿ ಮಾಡ್ಕೊಂಡಾದ್ಮೇಲೆ ಅದು ಕಾಲಕ್ರಮೇಣ ಅದು ನಾವು ಕೇಳಿದ್ವಿ. ನಾವು ಯಾಕೆ ನಮ್ಗೆ ಈ ಥರ ಸೈನ್ ತೊಗೊಂಡ್ರೆ ನಮ್ಮ ಬಗ್ಗೆ ಏನೂ ಮಾಡಲಿಲ್ಲ ನೀವು ಜಮೀನು ಇಲ್ಲ ಮಾಡ್ತೀನಿ ಅಂದ್ಬಿಟ್ಟು ಒಂದು 2-3 ವರ್ಷ ಹಂಗೆ ಆಟ ಆಡಿಸ್ಬಿಟ್ಟು ಯಾಮಾರಿಸ್ಬಿಟ್ರು. ಸರಿ, ಅದ್ರ ಬಗ್ಗೆ ಎಷ್ಟೊಂದು ಸತಿ ವಿಚಾರಣೆ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಇದುವರೆಗೂ ನಮ್ಮ ಆಸ್ತಿ ಎಲ್ಲೋಗುತ್ತೆ, ಯಾವಾದರೂ ನಮಗೆ ಸೇರುತ್ತೆ. ಅದು ಪಿತ್ರಾಜಿತನೇ. ಪಿತ್ರಾಜಿತನೇ ಬಂದಿರೋ ಆಸ್ತಿ ಅದು. ಹ್ಞೂ. ದೇವರಾಜ್ಗೆ 3 ಜನ ಅಣ್ಣ ತಮ್ಮಂದಿರು. ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಎಲ್ಲರಿಗೂ ಸಮಪಾಲು ಬಂದಿತ್ತು ಅಥವಾ ಹೇಗೆ? ಸಮಪಾಲು ಅಂದರೆ ಎಲ್ಲ ಅವರು ತಗೊಂಡದ್ದೇ. ನಮ್ಮ ಹೆಸರಿಗೆ ಇದು ಜಮೀನಿದ್ದು. ಈಗ ನಮ್ಮ ಹೆಸರಿಗೆ ಬರಬೇಕಾದ ಖಾತೆ ಏನಾಯಿತು ಅಂದರೆ ಇವ್ರು ಮಾಡ್ಕೊಂಡು ಮತ್ತೆ ಅದನ್ನು ಮಾರಾಟ ಮಾಡಿಬಿಟ್ರು. ಆ ಥರ ಆಯಿತು. ಈಗ ಯಾವ ರೀತಿ ಹೋರಾಟ ಬಂದಿದೆ ಅಂತ ಎಲ್ಲಿ? ಈಗ ನಮ್ಮ ಅಕ್ಕ ಅವರು ದಾವೆ ಕೊಡೋರೆ. ನಮ್ಮ ಅಕ್ಕನ ಹೆಸರು ಬಿಟ್ಟು ಅವರು ಬಿಟ್ಟಿದ್ರು. ಆಗ ಖಾತೆ ಮಾಡಿಸ್ಕೊಳ್ವಾಗ ಆಗೇನು ಮಾಡಿದ್ರು, ನಮ್ಮ ಅಕ್ಕ ಏನು ಮಾಡಿದ್ರು, ನಮಗೆ ಗೊತ್ತಿಲ್ಲದೆ ನೀವು ಹೆಂಗೆ ಅದಕ್ಕೆ ಸೈನ್ ಮಾಡಿ ನೀವು ಮಾರಾಟ ಮಾಡಿಸಿರಿ ಅಂತ ಅಂದ್ಬಿಟ್ಟು ಹೇಳಿ ಈಗ ನಮ್ಮ ಅಕ್ಕ ಅವರು ದಾವೆ ಹಾಕವ್ರೆ ಕೋರ್ಟಲ್ಲಿ. ಈಗ ಅದು ಕೋರ್ಟು ಏನು ತೀರ್ಮಾನ ಮಾಡುತ್ತೆ ಅದರಂತೆ ಅದು ತೀರ್ಪು ಬಂದಾಗ ಆಗುತ್ತೆ. ಈಗ ನಂದು ಅಭಿಪ್ರಾಯ ನಮ್ಮ ಆಸ್ತಿ ನಮ್ಗೆ ಬರಬೇಕು. ಹಾಗಾಗಿ ನಾವು ಮಾರಾಟ ಆಗಿದೆ, ಅದೇ ಕೋರ್ಟು ತೀರ್ಮಾನ ಕೊಡ್ತಲ್ಲ. ಏನಾರು ಒಂದು ಮಾರಾಟ ಆಗಿರ್ಬೋದು, ಅನ್ಯಾಯ ಆಗಿದ್ರು ಮಾರಾಟಕ್ಕೆ ಅವಕಾಶ ಕೊಡ್ತಾ ಕೋರ್ಟು. ಯಾರಿಂದ ತೆಗಿಬೇಕು ತೆಗಿತಾರೆ ಕೋರ್ಟು. ಯಾಕೆಂದರೆ ಆ ಜಮೀನನ್ನು ಮೂಡ ವಶಪಡಿಸ್ಕೊಂಡು ಹೌದು ಬದಲಿಯಾಗಿ 14 ಸೈಟ್ ಕೊಟ್ಟು ರಾಜ್ಯವ್ಯಾಪಿ ಸುದ್ದಿ ಆಗಿದೆ ನಿಮ್ಮ ಜಮೀನು. ಅದು ತಪ್ಪು ಮಾಡೋದು ಯಾರಾದರೂ ತಪ್ಪು ಮಾಡಿರ್ಬೋದು. ಅದು ಕೋರ್ಟು ತೀರ್ಪು ಕೊಡುತ್ತೆ ಯಾರಿಂದ ತಪ್ಪಾಗಿದೆ ಏನು ಅಂತ ತೀರ್ಪು ಕೊಟ್ಟು ಅದಕ್ಕೆ ಮೂಲ ಮಾಲೀಕರಿಗೆ ಅವರು ಅನುಕೂಲ ಮಾಡ್ಕೊಂಡು. ದೇವರಾಜ್ ಅವ್ರ ಹತ್ರ ಯಾವತ್ತಾರು ಮಾತಾಡಿದ್ರ? ನಾನು ಮೊದಲೇ ಹೇಳಿದ್ನಿಲ್ಲ, ಖಾತೆ ಮಾಡಿಸ್ಕೊಳ್ಳೋವಾಗಲೇ ನಾವು ಏನಾಯಿತು ಅಂತ ಕೇಳಿದಾಗ ಅವರು ನಮಗೆ ರೆಸ್ಪಾನ್ಸ್ ಮಾಡಲಿ ಸರಿಯಾಗಿ. ಅವರು ಆಮೇಲೆ ಅವರು ನಮಗೆ ಬತ್ತ ಅವರು ನಮ್ಮ ಜೊತೆಗೆ ಅವರು ಸಂಪರ್ಕ ಬಿಟ್ಬಿಟ್ರು. ಬಿಟ್ಬಿಟ್ರು. ಫೋನ್ ಮಾಡೋದಲ್ಲಿ ಮಾತಾಡೋದಲ್ಲಿ ಬರೋದು ಹೋಗೋದವರು ನಮಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿಲ್ಲ. ಅವ್ರಿಗೆ ಯಾವಾಗ ಅವರು ಆ ಥರ ಮಾಡಿಕೊಂಡ್ರು ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ದೂರ ಆಗಿಬಿಟ್ರು ಅವರು. ಹಾಗಾಗಿ ಈಗ ಕೋರ್ಟ್ಗೆ ನಾವು ಕೇಸ್ ಹಾಕಿದ್ದೀವಿ. ಸಿವಿಲ್ ಮೈಸೂರು ಜೈಲು. ನಾವು ನಮ್ಮ ಚಿಕ್ಕಪ್ಪನ ಮೇಲೆ ನಮ್ಮ ಅಕ್ಕ ಅವರು ಕೇಸ್ ಹಾಕಿರೋದು. ಅದರಲ್ಲಿ ನನ್ನ ಸೇರಿಸಿ ಕೇಸ್ ಹಾಕಿದ್ದಾರೆ ಅವರು, ನಮ್ಮ ಅಕ್ಕ ಅವರು. ಯಾಕೆ ನಾವು ಸೈನ್ ಮಾಡಿಕೊಟ್ಟಿದ್ದವ್ರು ಮೊದಲೇ. ನೀವು ಹೆಂಗೆ ಮಾಡಿಕೊಟ್ರಿ ಅಂದ್ಬಿಟ್ಟು ನಮ್ಮ ಮೇಲೂ ಸೇರಿ. ಎಷ್ಟು ಜನ ಗೊತ್ತಿಲ್ಲ. ನಾನು, ನಮ್ಮ ತಾಯಿ ಇಲ್ಲ, ಈಗ ನಮ್ಮ ಚಿಕ್ಕಪ್ಪನಿಂದ ಯಾರು ಜಮೀನ ಮಾಡ್ಕೊಂಡವ್ರೆ ಅವ್ರ ಮೇಲೆಲ್ಲ ಹೋಗುತ್ತೆ ಅದು.